ಇವತ್ ನಿನ್ನೆಲ್ಲಾದ್ರೂ ಲೈಟ್ ಕಮ್ಮಕ್ ಇಕ್ಲಿಲ್ಲ ಅಂದ್ರೆ ನೋಡು. ಮಿಲಿ ಮಿಲಿ ಯಪ್ಪ, ಈ ದೆವ್ವ ಯಾಕೆ ಇಲ್ಲಿ ತನಕ ಬರ್ತಿದೆ? ಮತ್ತೇನಾದ್ರೂ ಡೌಟ್ ಬಂತ? ಮ್ಯಾಮ್, ನೀವು ಏನಾದ್ರೂ ಕೆಲಸ ಬಾಕಿ ಇತ್ತಾ? ಬರ್ಲಾ? ಅದಲ್ಲ, ಆಗ್ಲೇ ನೀನು ನಮ್ಮಮ್ಮನ ಜೊತೆ ಅಲ್ವಾ ಮಾತಾಡ್ತಿದ್ದಿತ್ತು? ಹ್ಞೂ ಮ್ಯಾಮ್. ಅಮ್ಮ ಅಮ್ಮ ಬೆಂಗಳೂರಲ್ಲೇ ಇರೋದಾ? ಅದು ಅವರು. ಯಾಕೆ ಮ್ಯಾಮ್? ಕೇಳೋದಕ್ಕೆ ಉತ್ತರ ಕೊಡು. ಬೆಂಗಳೂರಾ? ಹ್ಞೂ ಮ್ಯಾಮ್, ಇಲ್ಲೇ. ಫೈನ್, ನಾನೊಂದ್ಸಲ ಅವ್ರನ್ನ ಮೀಟ್ ಮಾಡ್ಬೇಕು. ನಾಳೆನ ಕರ್ಕೊಂಡು. ಏನು, ನಮ್ಮಮ್ಮನ್ ಮೀಟ್ ಮಾಡ್ಬೇಕಾ? ಯಾಕೆ ಮ್ಯಾಮ್? ನೀವ್ ಅವ್ರನ್ನ ಮೀಟ್ ನಾನ್ ನೋಡ್ಬೇಕು. ಕರ್ಕೊಂಡ್ ಬಾ, ಜಸ್ಟ್ ಕರ್ಕೊಂಡ್ ಬಾ ಅಷ್ಟೆ. ಈ ಯಾಕೆ ಏನು ಪ್ರಶ್ನೆಗಳೆಲ್ಲ ಬೇಡ. ಬಾ ಅಂದ್ರೆ ಬರ್ಬೇಕು, ಮುಗೀತು. ನೋಡು ಭೂಪತಿ, ಇವರಿಂದ ಅಮ್ಮ ಎಷ್ಟು ನೊಂದಿದ್ದಾಳೆ, ಏನೇನೆಲ್ಲ ಅನುಭವಿಸಿದಾಳೆ ಅಂತ ನಿನ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ನೀನು ಬರೀ 5 ತಿಂಗಳಲ್ಲಿದ್ದೋನು. ನಾನು ಹುಟ್ಟಾಗಿಂದ ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಅಷ್ಟೆಲ್ಲ ಗೊತ್ತಿದ್ರು ಮತ್ ನನ್ನನ್ನು ಯಾಕೆ ತಡಿತಾ ಇದೆ ನಕ್ಷತ್ರ? ಅಮ್ಮಂಗ್ ಹಾಕಿರೋ ನೋವಿನ ಬಿಸಿ ಒಂದ್ ಚೂರಾದ್ರೂ ಈ ಮನುಷ್ಯನ ತಟ್ಲಿ ಅಂತಾನೆ ನಾನು ಹೀಗೆಲ್ಲ ಮಾಡ್ತಿರೋದು. ಗೊತ್ತಾಗ್ಲಿ ಹೇಗಿರುತ್ತೆ. ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಅಲ್ವಾ ಅಂಕಲ್? ಅದು ಬಾಯಲ್ಲಿ ಹೇಳ್ದ ಸುಲಭ ಅಲ್ಲ ಭೂಪತಿ. ಅದು ಆ ತಪ್ಪು ನಮ್ಮವರೇ ಮಾಡಿದಾಗ ಅವ್ರಿಗೂ ಅದೇ ತರ ನೋಯಿಸಿ ಶಿಕ್ಷೆ ಕೊಡಕ್ಕೆ ಹಾಗೆ ಮಾಡೋದು ಸರಿಯಲ್ಲ. ಮನುಷ್ಯತ್ವ ಇಲ್ಲ ಅನ್ಸ್ಕೊಳ್ಳುತ್ತೋ? ಹೌದು, ಅಪ್ಪ ಅಮ್ಮನ್ಗೆ ತುಂಬಾ ನೋಯಿಸಿದ್ದಾರೆ, ಏನೇನೆಲ್ಲ ಪರೀಕ್ಷೆ ಮಾಡಿಸಿದ್ದಾರೆ. ಹಾಗಂತ ಅಪ್ಪನಿಗೂ ಅದೇ ತರ ಮಾಡ್ಸಕ್ಕೆ ನಾನ್ ಬಿಡಲ್ಲ ಭೂಪತಿ. ನೀನ್ ಹೀಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನಕ್ಷತ್ರ. ಹಾಗಂತ ಇವ್ರ ಕೈ ಮೇಲೆ ಕರ್ಪೂರನ ಉರ್ಸಿ ಇವ್ರ ಕಷ್ಟ ಕೊಡ್ಬೇಕು ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ. ಇವ್ರು ಮಾಡಿದ್ದು ಇವ್ರಿಗೆ ಮಾಡಿದಾಗ ಆ ಮನುಷ್ಯನಿಗೆ ಎಷ್ಟು ಕಷ್ಟ ಆಗುತ್ತೆ, ನೋವಾಗುತ್ತೆ ಅಂತ ಇವ್ರು ಅನುಭವಿಸ್ಬೇಕು ಅಂತ ನಾನು ಇಷ್ಟೊತ್ತು ಒತ್ತಾಯ ಮಾಡಿದ್ದು. ಇವ್ರ ತರ ಒಬ್ರಿಗೆ ಕಷ್ಟ ಕೊಟ್ಟು ಅದರಲ್ಲಿ ಸುಖ ಪಡೋ ಮನ್ಸು ನಂದಲ್ಲ. ಬಿಡೋ, ನನ್ಗಿದ್ನೆಲ್ಲ ಮುಂದುವರ್ಸಕ್ ಇಷ್ಟ ಇಲ್ಲ. ನಾನು ಇವ್ರ ಜೊತೆ ಹೋಗ್ತಾ ಇದ್ದೀನಿ. ನಕ್ಷತ್ರ, ನೀನ್ ನನಗ್ ಮಾತು ಕೊಟ್ಟಿದ್ಯಾ. ಹೌದು, ನಾನ್ ನಿನ್ಗೆ ಮಾತು ಕೊಟ್ಟಿದ್ದೀನಿ. ಆದ್ರೆ ಇವಾಗ ಅದನ್ನ ಬಿಟ್ಟು ಹೋಗ್ತಿದ್ದೀನಿ. ದಯವಿಟ್ಟು ತಡಿಬೇಡ ಭೂಪತಿ, ಸಾಕಾಯ್ತು ನನ್ಗಿದೆಲ್ಲ. ನನ್ಗೆ ನೀನ್ ಫ್ರೆಂಡ್, ನನ್ಗೋಸ್ಕರ ಇದನ್ನೆಲ್ಲ ಸಹಿಸ್ಕೊಳ್ಬೋದು ನೀನು, ನಿಜ. ಆದ್ರೆ ಈ ಮನೇಲಿ ನೀನೊಬ್ನೇ ಇಲ್ಲ ಭೂಪತಿ. ಇಷ್ಟು ದೊಡ್ಡ ಸಂಸಾರ ಇದೆ, ಅವರಿಗೆಲ್ಲ ನಾನು ಏನೂ ಅಲ್ಲ. ಈ ಮನೆಗೆ ಏನೇನು ಅಲ್ದಿರೋ ನನ್ನಿಂದ ಇವರೆಲ್ಲ ಯಾಕೆಷ್ಟು ಕಿರಿಕಿರಿ ಅನುಭವಿಸ್ಬೇಕು? ಇದನ್ನೆಲ್ಲ ಯಾಕೆ ಸಹಿಸ್ಕೋಬೇಕು? ನೋಡಿ, ನೀವು ಹಾಗೆಲ್ಲ ಅನ್ಕೋಬೇಡಿ. ನೀವು ಭೂಪತಿ ಫ್ರೆಂಡ್ ಅಂದಮೇಲೆ ನಮಗೂ ನೀವು ಬೇಕಾದವ್ರೆ. ನೀವಿಲ್ಲಿರೋದ್ರಲ್ಲಿ ನಮ್ಗೆ ಯಾವ ಅಬ್ಜೆಕ್ಷನ್ ಇಲ್ಲ. ಹಾಗೇಳೋದು ನಿಮ್ ದೊಡ್ಡ ಮನ್ಸು ಸರ್. ಹಾಗಂತ
ಇಷ್ಟೆಲ್ಲ ಆದ್ಮೇಲೂ ನಾನು ಇಲ್ಲೇ ಇರೋದು ಸರಿ ಹೋಗಲ್ಲ. ಭೂಪತಿ, ಪ್ಲೀಸ್ ನನ್ನ ಕಳಿಸ್ಕೊಡು, ನಾನು ಹೊರಡ್ತೀನಿ. ಆದ್ರೆ ಈ ಮನುಷ್ಯನ ಮೇಲೆ ನನಗಿನ್ನ ನಂಬಿಕೆ ಬಂದಿಲ್ಲ ನಕ್ಷತ್ರ. ನಿನ್ನನ್ನು ಯಾವ ಧೈರ್ಯದಲ್ಲಿ ಕಳ್ಸ್ಕೊಡ್ಲಿ? ಅದು ನನ್ನ ಮನೆ ಭೂಪತಿ. ಅಪ್ಪ ಮನೆ ಬಂದು ಕರೆದಿದ್ದಾರೆ, ನಾನು ಹೋಗ್ತಿದ್ದೀನಿ ಅಷ್ಟೆ. ಅದರಲ್ಲಿ ಅನುಮಾನನೂ ಬೇಡ, ಭಯ ಪಡೋದು ಬೇಡ. ಅಪ್ಪ, ಒಂದ್ ನಿಮಿಷ ರೀ, ನಾನು ಬ್ಯಾಗ್ ತಗೊಂಡು ಬರ್ತೀನಿ. ಹೊರಡೋಣ. ನಾನು 20 ಲಕ್ಷ ಬಚಾವು, ಇಲ್ಲ ಅಂದರೆ ಎರಡೂ ಕಡೆ ಕೈ ಸುಟ್ಕೋತಿದ್ದೆ. ನಕ್ಷತ್ರ, ಒಂದು ನಿಮಿಷ. ಎಲ್ಲ ಓಕೆ ಅಲ್ವಾ? ಚೆನ್ನಾಗಿ ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿದ್ಯಾ ಅಲ್ವಾ? ನನ್ನ ಮನೆಗೆ ನಾನು ಹೋಗ್ಬೇಕಂದ್ರೆ ಅದರಲ್ಲಿ ಏನು ಯೋಚನೆ ಬಂತಕ್ಕ? ಆದ್ರೆ ಭೂಪತಿಗೆ ನೀನು ನಕ್ಷತ್ರ, ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ನಿನಗೆ ಕಷ್ಟ ಆಗ್ಬಾರ್ದು ಅಂತ ನಾನು ಇಷ್ಟೆಲ್ಲ ಒತ್ತಾಡ್ತಿದ್ರೆ ಅದು ಯಾವುದನ್ನು ಲೆಕ್ಕಕ್ಕಿಡದೆ ಹೊಟ್ಟು ನಿಂತಿದ್ಯಲ್ಲ. ಎಷ್ಟು ದಿನ ಅಂತ ನಾನು ಕಾಪಾಡ್ತೀಯ ಭೂಪತಿ? ಅದೆಲ್ಲ ಆಗೋಗ ಮಾತಾ? ಇವತ್ತಲ್ಲ ನಾಳೆ ನನ್ನ ದಾರಿನ ನಾನು ನೋಡ್ಕೊಂಡ್ಲೇಬೇಕು. ಅದು ಇವತ್ತಿಂದಲೇ ಶುರು ಆಗ್ತಿದೆ ಅನ್ಕೋ. ತುಂಬಾ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ. ವಾದ ಮಾಡೋದು ಕಷ್ಟ ಇವಾಗ ನಿನ್ನ ಹತ್ರ. ನಾನು ಎಲ್ಲೋ ನನ್ನ ಫ್ರೆಂಡು ನನ್ನನ್ನು ಅರ್ಥ ಮಾಡ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ನೀನು ನನ್ನ ಅರ್ಥ ಮಾಡ್ಕೋತೀಯ ಅಂತ ನಂಬಿಕೆ ಇರೋದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು ಮಿಸ್ಟ್ರಿ. ಅಪ್ಪನ ಫ್ರೆಂಡ್ ಅನ್ನೋ ಇಕ್ಕಟ್ಟಲ್ಲಿ ಬಿದ್ದಿದ್ದೀನಿ. ಇಂಥ ಟೈಮಲ್ಲಿ ನೀನೇ ನನ್ನ ಕಳಿಸ್ಕೊಡ್ಬೇಕು. ಅದು ಬಿಟ್ಟು ಇನ್ನು ನನ್ನ ಬಿಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಿದ್ಯಲ್ಲೋ. ನಾನು ಯಾಕೆ ಹಾಗೆ ಮಾಡ್ತಾ ಇದೀನಿ, ನನ್ನ ಭಯ ಏನು ಅಂತ ನಿನಗೂ ಗೊತ್ತು ತಾನೆ? ಎಲ್ಲ ಗೊತ್ತು. ನೀನ್ ಯಾಕಿಷ್ಟು ಹಠ ಮಾಡ್ತಿದ್ಯಾ ಅಂತಾನೂ ಗೊತ್ತು. ಆದ್ರೆ ಏನ್ ಮಾಡ್ಲಿ, ನಿಮ್ಮನೇಲಿದ್ರೆ ಎಲ್ರ ನೆಮ್ಮದಿನೂ ಕೆಡುತ್ತೆ. ನಾನು ಹೋಗ್ಲೇಬೇಕು. ನಿಮ್ಮಮ್ಮ ಆಗಿರೋದಕ್ಕೆ ಇಷ್ಟಾದ್ರೂ ಸುಮ್ಮನಿದ್ದಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತೋ? ಅವ್ರ ಮಾತಲ್ಲಿ ಜೋರಾದ್ರೂ ಮನಸ್ಸಿಂದ ತುಂಬಾ ಒಳ್ಳೆಯವರು. ಅವ್ರ ಒಳ್ಳೆತನಕ್ಕೆ ಸವಾಲು ಹಾಕೋಷ್ಟು ಧೈರ್ಯ ಇಲ್ಲ ನನಗೆ ಕಣೋ. ಅದಕ್ಕೆ ನಾನು ಹೊರಡ್ತಿದ್ದೀನಿ. ನಿನಗ್ ಮಾತು ಕೊಟ್ಟು ಇವಾಗ ಅದನ್ನ ಮುರ್ಕೊಂಡೋಗೋಕೆ ಮನ್ಸಿಲ್ಲ ನನಗೆ. ಅದು ನಾನು ನಮ್ಮ ಸ್ನೇಹಕ್ಕೆ ಮಾಡೋ ಅವಮಾನ. ಅದಕ್ಕೆ ನೀನೇ ನನ್ನ ಬಿಟ್ಕೊಡೋ ಪ್ಲೀಸ್.
ಹೊರಡು ನಾನು ತಡೆಯಲ್ಲ. ಆದ್ರೆ ನಿನ್ ತಂದೆ ನಿನ್ ಬಗ್ಗೆ ಏನೋ ಸಂಚ್ ಮಾಡ್ತೀವಿ ಅಂತ ನಿನ್ ಗೊತ್ತಾಗಿದ್ದ ನೆಕ್ಸ್ಟ್ ಮೂಮೆಂಟ್ ನನಗ್ ಗೊತ್ತಾಗ್ಬೇಕು. ಹೇಳ್ತೀಯ ಅಲ್ವಾ? ನೀನ್ ಚೆನ್ನಾಗಿರ್ಬೇಕು ಕಣೋ, ನನಗಷ್ಟೇ ಬೇಕಾಗಿರೋದು. ನಿನಗೇನೇ ಆದ್ರೂ ಎಲ್ಲೇ ಇದ್ರು ನಾನಿದ್ದೀನಿ ಅನ್ನೋದನ್ನ ಮರಿಬೇಡ. ಮರೆಯೋಣ ತಾನೆ.